ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ತಾರಕ್ಕೇರಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಪರಿಷತ್ನ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಬನ್ನಿ ನೇರೋಗರ್ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಾವಿಬ್ರು ಬ್ರದರು, ನಮ್ಮ ನಡುವೆ ಯಾವುದೇ ಗೊಂದಲ ಇಲ್ಲ ಅಂತೇಳಿ ಕೈ ಎತ್ತಿ ಮಿಲಾಯಿಸಿದ್ರು. ಆದರೆ ಇವತ್ತು ಮತ್ತೆ ಪವರ್ ಶೇರಿಂಗ್ ವಿಚಾರ ತಾರಕಕ್ಕೇರಿದೆ ಕಾಂಗ್ರೆಸ್ನಲ್ಲಿ. ನೋಡಿ, ಈ ಕಾಂಗ್ರೆಸ್ ಅವರು, ನಾನು ಮೊದಲಿಂದ ಹೇಳ್ತಿದ್ದೀನಿ, ಮಾನ್ಯ ಸಿದ್ದರಾಮಯ್ಯನವರು ಮೇಲೆ ಮಾತ್ರ ಬಸಪ್ಪ ಒಳಗಡೆ ವಿಷಪ್ಪ ಅನ್ನೋದನ್ನು ಎಷ್ಟು ಸಾರಿ ಹೇಳಿದ್ದೀನಿ. ಈ ಕಾಂಗ್ರೆಸ್ ಸಂಸ್ಕೃತಿಯೂ ಕೂಡ ಮೇಲೆ ಬಸಪ್ಪ ಒಳಗಡೆ ವಿಷಪ್ಪ. ಅದರಿಂದಾಗಿ ಮೇಲೆ ಮಾತಾಡೋದೇ ಬೇರೆ, ಒಳಗಡೆ ಮಾಡೋದೇ ಬೇರೆ. ಹೊಟ್ಟೆ ತುಂಬ ವಿಷ ಇಟ್ಕೊಂಡು ಬದುಕ್ತಕ್ಕಂಥ ಇಂಥ ಕಾಂಗ್ರೆಸ್ ಸಂಸ್ಕೃತಿ ಇವತ್ತಿನ ದಿವಸ ಈ ಪವರ್ ಶೇರಿಂಗಲ್ಲಿ ಮೈ ಮರೆತು ಬಿಟ್ಟಿದ್ದಾರೆ. ಟೋಟಲಿ ಈ ರೈತರ ಸಮಸ್ಯೆಗಳನ್ನು, ದಲಿತರ ಸಮಸ್ಯೆಗಳನ್ನು, ಹಿಂದುಳಿದವರ ಸಮಸ್ಯೆಗಳನ್ನು ಕೇಳೋರಿಲ್ಲ. ಅದಕ್ಕೇನೆ ಇವತ್ತು ನಾವು ಎಲ್ಲ ಸೇರಿ ಅದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಹೊರಟಿದ್ದೀವಿ. ಸಿದ್ದರಾಮಯ್ಯವರು ಮೇಲ್ನೋಟಕ್ಕಷ್ಟೇ ಬಸಪ್ಪನಾಗಿರ್ತಾರೆ. ಹಾಗಾದ್ರೆ ಮೊದಲಿಂದಲೂ ನಾನು ಅದನ್ನೇ ಹೇಳ್ತಿದ್ದೇನೆ. ಇದುವರೆಗೂ ಅದು ಪ್ರೂವ್ ಆಗಿದೆ. ಇವತ್ತು ನೋಡಿ, ಬ್ರದರ್ಸ್ ಅಂದವ್ರು ಇವತ್ತೇನಾದ್ರು ಈಗ ಬ್ರದರ್ಸ್ ಆಗಿ ಉಳಿದಿದ್ದಾರಾ? ಮತ್ತೆ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ? ಇದು ಬ್ರದರ್ ಅನ್ನೋದು ಮಾತ್ರ ಮೇಲ್ನೋಟಕ್ಕೆ ಮಾತ್ರ, ಒಳಗಡೆಗೆ ಅವರು ಬ್ರದರ್ಸ್ ಅಲ್ಲ. ನಿನ್ನೆ ಯತೀಂದ್ರ ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಇವತ್ತು ಚನ್ನರಾಜ್ ಹಟ್ಟಿಹೊಳಿ ಪರಿಷತ್ ಸದಸ್ಯರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಟ್ವೀಟ್ ಮಾಡಿಬಿಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯನವರ ಸಪೋರ್ಟ್ಗೆ ಯಾರೂ ಇಲ್ಲ, ಮಗ ಬಿಟ್ಟು. ಅದಕ್ಕೆ ಅವ್ರ ಮಗ ಪದೇ ಪದೇ 5 ವರ್ಷ. ಅವ್ರ ಪ್ರಾಬ್ಲಮ್ ಏನು ಗೊತ್ತಾ? ನಮ್ಮಪ್ಪ ಇನ್ನೆಷ್ಟು ವರ್ಷ ಇರ್ತಾರೋ ಅಷ್ಟು ನಾನು ಲೂಟಿ ಮಾಡ್ಬೋದು ಅನ್ನೋದು. ಯಾಕೆಂತಂದ್ರೆ ಈಗ ಲೂಟಿಗೆ ಮಗನನ್ನೇ ಇಳಿಸಿದ್ದಾರೆ ಅವರು. ಅದರಿಂದಾಗಿ ಪಾಪ ಅವರಿಗೆ ತವಕ. ಸೊ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇದು ಡಿ ಕೆ ಶಿವಕುಮಾರ ತವಕ. ಅವ್ರಿಗೆ ಕೆಲವರು ಸಪೋರ್ಟ್ ಮಾಡೋದು ಇದು ಕೂಡ ಸಹಜ. ಆದರೆ ದಲಿತರನ್ನೆಲ್ಲಿಟ್ಟಿದ್ದೀರಿ? ಈಗ ದಲಿತರ ಸ್ಥಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಂದು ಮುಖ್ಯಮಂತ್ರಿ ಆಗಿಬಿಟ್ರು. ಅದಕ್ಕೆ ಜನ ಇವರು ನಮಗೆ ಅನ್ಯಾಯ ಮಾಡಿದರು, ಮೋಸ ಮಾಡಿದರು ಅಂತ ಹೇಳ್ತಿದ್ರು. ಈಗ ಅದಕ್ಕೆ ಮಾತಿಗೆ ನನ್ನನ್ನೇನಾದರೂ ಬದಲಾವಣೆ ಮಾಡೋದಾದರೆ ನಾನು ದಲಿತರ ಹೆಸರು ಹೇಳ್ತೀನಿ, ಅದರಲ್ಲೂ ಮಾನ್ಯ ಪರಮೇಶ್ವರ್ ಅವರು ಅಂತ ಹೇಳಿದ್ದಾರೆ. ಇದು ಕೇವಲ ದಲಿತರನ್ನು ಓಲೈಕೆ ಮಾಡಲಿಕ್ಕೆ ಹೊರತು ಅದು ನಿಜವಾದ ಪ್ರೀತಿ ಅಲ್ಲ. ಮತ್ತೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಉಪಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಬಣ ಮತ್ತೆ ಪ್ರಯತ್ನ ಪಡ್ತಾ ಇದೆ. ನೋಡಿ, ಇದು ತೀರ್ಮಾನ ಆಗಿದ್ದಿದ್ರೆ ಹೈಕಮಾಂಡ್ ಯಾವತ್ತೋ ಮಾಡಬೇಕಾಗಿತ್ತು. ಹೈಕಮಾಂಡ್ ಸತ್ತೋಗಿದೆ. ಡೆಡ್ ಬಾಡಿ ವಿಲ್ ನೆವರ್ ಸ್ಪೀಕ್. ಅಂಥ ಪರಿಸ್ಥಿತಿಯಲ್ಲಿ ಇವರಿವರೇ ಗೊಂದಲದಲ್ಲಿ ಇದ್ದಾರೆ. ಇದು ಯಾವತ್ತು ತೀರ್ಮಾನ ಆಗ್ತದೆ ಗೊತ್ತಿಲ್ಲ. ಇವರು ಗೊಂದಲ ಮುಗಿಯೋವರೆಗೆ ರಾಜ್ಯದ ಸಮಸ್ಯೆಗಳು ಕೂಡ ಬಗೆಹರಿಯೋದಿಲ್ಲ. ಇದಿಷ್ಟು ಪರಿಷತ್ನ ವಿಪಕ್ಷ ನಾಯಕರ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಳಗಾವಿ.